ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು ಇವತ್ತು ಯಾವ ವಿಷಯದ ಬಗ್ಗೆ ಹೇಳಿದಾನೆ ಅಂತ ತಿಳ್ಕೊಳ್ಳೋಣ. ಮನುಷ್ಯರ ಎಲ್ಲ ಸಂಬಂಧಗಳ ಆಧಾರ ಅಪೇಕ್ಷೆನೇ ಆಗಿದೆ ಅಂತ ಹೇಳ್ತಾನೆ. ಅಂದರೆ ಎಕ್ಸ್ಪೆಕ್ಟೇಷನ್, ಹೀಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ನಾವು ಅಂದ್ಕೊಳ್ತೀವಲ್ವಾ, ಅದೇ ಆಗಿದೆ ಅಲ್ವಾ. ಯೋಚನೆ ಮಾಡಿ ನೋಡಿದಾಗ ಒಬ್ಬ ಗಂಡ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾಳೆ ಹೆಂಡತಿಯಾಗಿರೋಳು. ನನ್ನ ಜೀವನವನ್ನು ಸುಖ ಮತ್ತು ನಾನು ಏನೆಲ್ಲ ಇಷ್ಟಪಡ್ತೀನೋ, ನನ್ನ ಅವಶ್ಯಕತೆಗಳೇನಿದೆಯೋ ಅದೆಲ್ಲವೂ ಕೂಡ ಪೂರ್ತಿ ಮಾಡಬೇಕು, ಆ ರೀತಿ ಇರಬೇಕಪ್ಪ ನನ್ನ ಗಂಡ ಅಂತ ಒಬ್ಬ ಹೆಂಡತಿ ಅಪೇಕ್ಷೆ ಪಡ್ತಾಳೆ. ಅದೇ ರೀತಿ ಒಬ್ಬ ಹೆಂಡತಿ ಹೇಗಿರಬೇಕು ಅಂತ ಗಂಡ ಕೂಡ ಅಪೇಕ್ಷೆ ಪಡ್ತಾನೆ. ಏನು, ಸದಾ ನನಗೆ ಅವಳು ಸಮರ್ಪಿತಳಾಗಬೇಕು, ಅಂದರೆ ನಾನು ಹೇಳ್ದಾಗ ಕೇಳಬೇಕು, ನಾನು ಹೇಳಿದ್ದನ್ನೆಲ್ಲ ಮಾಡಬೇಕು, ಆ ರೀತಿ ನನ್ನನ್ನೇ ನಂಬಿಕೊಂಡು ನನ್ನ ಮೇಲೆ ಡಿಪೆಂಡ್ ಆಗಿರಬೇಕು ಅಂತಂದ್ಬಿಟ್ಟು ಅವನು ಇಷ್ಟಪಡ್ತಾನೆ. ಅಂದರೆ ಆ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಅವನಿಗಿರತ್ತೆ. ಮತ್ತು ಮಕ್ಕಳು ಹೇಗಿರಬೇಕು ಅಂತಂದರೆ, ತಂದೆ ತಾಯಿಗಳು ಯೋಚನೆ ಮಾಡೋದು ಹೇಗೆ ಅಂತಂದರೆ, ಅವರು ನಮ್ಮ ಸೇವೆ ಮಾಡಬೇಕು, ನಾವೇನು ಹೇಳಿದ್ರು ಆ ಮಾತನ್ನೆಲ್ಲ ಕೇಳಬೇಕು ಅಂತ. ಅಂದರೆ ಒಬ್ಬ ಮನುಷ್ಯ ಅವನು ಯಾವುದೇ ಒಂದು ಪೊಸಿಷನ್ನಲ್ಲಿದ್ದರೂ ಕೂಡ, ಸಂಬಂಧದಲ್ಲಿದ್ದರೂ ಕೂಡ ಅದಕ್ಕೆ ಆಧಾರ ಒಂದು ಎಕ್ಸ್ಪೆಕ್ಟೇಷನ್ನೇ ಆಗಿರುತ್ತೆ. ನಾವು ಸದಾ ನಮ್ಮ ಜೀವನದಲ್ಲಿ ನೋಡುವಂಥ ವಿಷಯ ಇದು. ಒಬ್ಬ ಮನುಷ್ಯ ಯಾರು ತನ್ನ ಅಪೇಕ್ಷೆಗಳನ್ನು ಪೂರ್ತಿ ಮಾಡ್ತಾರೋ ಅಂಥವ್ರನ್ನೇ ಪ್ರೀತಿಸ್ತಾರೆ. ಮಗ ತಾನು ಹೇಳ್ದಾಗ ಕೇಳಬೇಕು ಅಂತ ತಂದೆಗಿರುತ್ತೆ. ಅವನಿಗೆ ಒಂದು 3 ಜನ ಮಕ್ಕಳಿದ್ರೆ ಅದರಲ್ಲಿ ಅವ್ನು ಹೇಳ್ದಂಗೆ ಯಾರು ಕೇಳ್ತಾರೋ ಅವನಿಗೆ ಪ್ರೀತಿ ಪಾತ್ರನಾಗಿರ್ತಾನೆ. ಇನ್ನು ಕೇಳದೇ ಇರುವಂಥ ಮಗನನ್ನು ಅವನು ಅಷ್ಟಾಗಿ ಪ್ರೀತಿಸೋದಿಲ್ಲ ಅಲ್ವಾ. ಅಪೇಕ್ಷೆಯ ಒಂದು ನಿಯತಿ ಏನಪ್ಪ ಅಂತಂದರೆ ಭಂಗವಾಗೋದು. ಅಂದ್ರೇನು, ಅದರ ಒಂದು ವಿಧಿನೇ ಭಂಗವಾಗುವಂಥದ್ದು. ಯಾಕೆ ಅಂತಂದರೆ ಅಪೇಕ್ಷೆ ಅನ್ನೋದು ಮನುಷ್ಯನ ಮೆದುಳಿನಲ್ಲಿ ಜನ್ಮವಾಗುವಂಥದ್ದು. ಈ ಎಕ್ಸ್ಪೆಕ್ಟೇಷನ್ ಎಲ್ಲಿಂದ ಬರುತ್ತೆ? ನಮ್ಮ ಮೈಂಡಿಂದ ಬರುವಂಥದ್ದು. ಅವನು ನಾನು ಹೇಳ್ದಾಗ ಕೇಳಬೇಕು, ಯಾರು ಕೇಳೋದಿಲ್ವೋ ಅವರನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಥವಾ ದ್ವೇಷನೇ ಮಾಡ್ತೀವಿ. ಯಾರು ನಾವು ಹೇಳ್ದಂಗೆ ಕೇಳ್ತಾರೋ ಅವರನ್ನು ನಾವು ಇಷ್ಟಪಡ್ತೀವಿ ಅಲ್ವಾ. ಅಂದರೆ ಏನು, ಇಲ್ಲಿ ಅಪೇಕ್ಷೆ ಅನ್ನೋದು ಭಂಗವಾಗುತ್ತೆ. ಯಾಕೆ ಅಂತಂದರೆ ಅದು ನಮ್ಮ ಮೆದುಳಲ್ಲಿ ಜನ್ಮ ಆಗೋದ್ರಿಂದ. ಈಗ ನಮ್ಮ ಮೆದುಳಲ್ಲಿ ಏನಿದೆ ಅಂತ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಬೇರೆ ವ್ಯಕ್ತಿಗಳು ನಮ್ಮ ಅಪೇಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಕರೆಕ್ಟ್ ತಾನೇ? ನನ್ನ ಮೈಂಡಲ್ಲಿ ನಾನು ಏನು ಅಪೇಕ್ಷೆ ಪಡ್ತಾ ಇದ್ದೀನಿ ಅಂತ ಬೇರೆಯವ್ರಿಗೆ ಎಲ್ಲಿಂದ ಗೊತ್ತಾಗುತ್ತೆ? ಯಾರಿಗೂ ಬೇರೆಯವರಿಗೆ ಅವರ ಅಪೇಕ್ಷೆಗಳ ಬಗ್ಗೆ ಗೊತ್ತಾಗೋದಿಲ್ಲ. ಪೂರ್ತಿ ಮಾಡುವಂತಹ ಪ್ರಾಮಾಣಿಕ ಇಚ್ಛೆ ಇದ್ದರೂ ಕೂಡ ಮನುಷ್ಯ ಯಾರ ಅಪೇಕ್ಷೆಗಳನ್ನು ಕೂಡ ಪೂರ್ತಿ ಮಾಡೋದಕ್ಕಾಗೋದೇ ಇಲ್ಲ. ಮತ್ತು ಅಲ್ಲಿಂದ ಹುಟ್ಕೊಳ್ಳುತ್ತೆ ಸಂಘರ್ಷ ಅನ್ನೋದು. ಯಾವಾಗ ನಮ್ಮ ಅಪೇಕ್ಷೆಗಳು ಪೂರ್ಣವಾಗೋದಿಲ್ವೋ ಅಲ್ಲಿ ಜಗಳ, ಕದನ ಇದೆಲ್ಲ ಶುರುವಾಗುತ್ತೆ. ಎಲ್ಲ ಸಂಬಂಧಗಳು ಕೂಡ ಸಂಘರ್ಷದಲ್ಲಿ ಪರಿವರ್ತನೆಯಾಗುತ್ತೆ. ಹೆಂಡತಿ ಹೇಳ್ದಾಗ ಗಂಡ ಕೇಳಲಿಲ್ಲ ಅಂತಂದಾಗ ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಗಂಡ ಏನು ಅಂದ್ಕೊಂಡಿರ್ತಾನೋ ಆ ರೀತಿ ಹೆಂಡತಿ ನಡ್ಕೊಂಡಿಲ್ಲ ಅಂದರೆ ಅವನಿಗೆ ಕೋಪ ಬರುತ್ತೆ. ತಂದೆ ತಾಯಿ ಏನು ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೋ ಮಕ್ಕಳು ಅದನ್ನು ಈಡೇರಿಸಲಿಲ್ಲ ಅಂತಂದರೆ ಆವಾಗ ಅಲ್ಲಿ ಸಂಘರ್ಷಣೆ ಉಂಟಾಗುತ್ತೆ. ಅಂದರೆ ಸಂಬಂಧಗಳೆಲ್ಲ ಸಂಘರ್ಷಣೆಗೆ ಪರಿವರ್ತನೆ ಆಗುತ್ತೆ. ಆದರೆ ಮನುಷ್ಯ ಅಪೇಕ್ಷೆಯನ್ನು ಸಂಬಂಧದ ಆಧಾರವಾಗಿ ಇಟ್ಕೊಂಡಿರಬಾರ್ದು. ಕೇವಲ ಸಂಬಂಧದ ಆಧಾರವನ್ನೇ ಅವನು ಸ್ವೀಕಾರ ಮಾಡಬೇಕು. ಅಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಸಂಬಂಧವನ್ನು ಇಟ್ಕೋಬಾರ್ದು, ಅಥವಾ ಅದನ್ನು ಆಧಾರವಾಗಿ ನಾವು ಮಾಡ್ಕೋಬಾರ್ದು ಅಪೇಕ್ಷೆಯನ್ನು. ಆ ಸಂಬಂಧದ ಆಧಾರದಲ್ಲೇ ಅದನ್ನು ಸ್ವೀಕಾರ ಮಾಡಬೇಕು. ಅವ್ನು ನನ್ನ ಮಗ ಅಂದರೆ ಮಗ, ಅವನು ಮಾಡ್ತಾನೋ ಬಿಡ್ತಾನೋ ಅದಕ್ಕೂ ಇದಕ್ಕೂ ಯಾವುದೇ ಒಂದು ಕನೆಕ್ಷನ್ನು ಇರಬಾರ್ದು. ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇರಬಾರ್ದು. ಆ ಒಂದು ಸಂಬಂಧದ ಆಧಾರದಿಂದ ಸ್ವೀಕಾರ ಮಾಡಬೇಕು. ಆಗ ಸ್ವಯಂ ಈ ಒಂದು ಜೀವನ ಸುಖ ಮತ್ತು ಶಾಂತಿಯಿಂದ ತುಂಬೋಗೋದಿಲ್ವಾ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಿಜಾನೇ ತಾನೇ? ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದ್ರಿಂದಾನೇ ನಮಗೆ ದುಃಖ ಅನ್ನೋದು ಮತ್ತು ಅಶಾಂತಿ ಅನ್ನೋದು ಮತ್ತು ಜಗಳ ಇದೆಲ್ಲ ಆಗೋದು. ಯಾವಾಗ ಆ ಎಕ್ಸ್ಪೆಕ್ಟೇಷನ್ನೇ ಬಿಟ್ಬಿಟ್ಟು ಬರೀ ಆ ಸಂಬಂಧದ ರೀತಿಯಲ್ಲಿ ನೋಡಬೇಕು, ಆಗ ಅದು ಚೆನ್ನಾಗಿರುತ್ತೆ. ಅವ್ರು ಹೇಗಿರ್ತಾರೋ ಹಾಗೆ, ಅದು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡೋದನ್ನು ಕಲಿಬೇಕು. ಅಲ್ಲಿ ನಮ್ಮದೇನು ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರಬಾರ್ದು ಅನ್ನೋದು ಇದರ ಅರ್ಥ. ಇಲ್ಲಿ ಮಹಾಭಾರತದಲ್ಲಿ ಬರುವಂಥ ಘಟನೆ ಯಾವುದು ಅಂತಂದರೆ, ಧೃತರಾಷ್ಟ್ರ ತನಗೆ ಕಣ್ಣಿಲ್ಲ, ತನಗೆ ಮದುವೆ ಆಗಿ ಬರುವಂಥ ಹೆಂಡತಿ ತನ್ನ ಕಣ್ಣಾಗಿರಲಿ ಅಂತ ಅವನು ಅಪೇಕ್ಷೆ ಪಡ್ತಾನೆ. ಅವನು ಆ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ. ಬಿಡು, ನನಗಂತೂ ಕಣ್ಣಿಲ್ಲ, ನನ್ನ ಹೆಂಡತಿ ಬಂದಾಗ ಅವಳೇ ನನ್ನ ಕಣ್ಣಾಗಿರ್ತಾಳೆ ಅಂತಂದ್ಬಿಟ್ಟು.
ಪಾಂಡು ತನ್ನ ತಮ್ಮ ಪಾಂಡು ಇರ್ತಾನಲ್ಲ, ಅವನು ಎಲ್ಲ ರೀತಿಯಿಂದಲೂ ಕೂಡ ಅಣ್ಣನಿಗೆ ಸಹಾಯಕನಾಗೇ ಇರ್ತಾನೆ. ಅವನು ಕಣ್ಣಾಗೆ ನಿಂತಿರ್ತಾನವನು ಪಾಂಡು. ಯಾವತ್ತೂ ಅವನು ತನ್ನ ಅಣ್ಣನ ಸ್ಥಾನದಲ್ಲಿ ನಾನು ಬರಬೇಕು ಅಂತಲೂ ಕೂಡ ಯೋಚನೆ ಮಾಡಿರೋದಿಲ್ಲ. ನನ್ನ ಅಣ್ಣನೇ ರಾಜ ಆಗಬೇಕು, ನಾನು ಅವನಿಗೆ ಸಹಾಯಕನಾಗಿ ಅವನ ಸಹಾಯ ಮಾಡ್ಕೊಂಡು ಸೇವೆ ಮಾಡ್ಕೊಂಡಿರಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥವನು. ಆದರೂ ಕೂಡ ಅವನಿಗೊಂದು ಬಗೆ ಆಲೋಚನೆ, ನಾನು ಕುರುಡ ಅನ್ನುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ವ ಅದು. ಅವನು ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ಪಾಂಡು ಅದನ್ನು ತಪ್ಪಾಗೇ ಅರ್ಥ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಮದುವೆ ಆದರೆ ಹೆಂಡತಿ ನನ್ನ ಈ ಒಂದು ನ್ಯೂನ್ಯತೆ ಏನಿದೆಯೋ ಅದನ್ನು ಅವಳು ಪೂರ್ತಿ ಮಾಡ್ತಾಳೆ. ನನಗೆ ಕಣ್ಣಿಲ್ಲ ಅನ್ನುವಂಥದ್ದನ್ನು ಅವಳು ಬಂದು ನನ್ನ ಕಣ್ಣಾಗಿದ್ದು ನನಗೆ ಆ ಒಂದು ನ್ಯೂನ್ಯತೆಯನ್ನು ಪೂರ್ತಿ ಮಾಡ್ತಾಳೆ ಅಂತ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾನೆ. ಆಮೇಲೆ ಇಲ್ಲಿ ಗಾಂಧಾರಿಗೆ 100 ಮಕ್ಕಳ ವರ ಬೇರೆ ಇರುತ್ತೆ. ಸೊ 100 ಮಕ್ಕಳನ್ನು ಅವಳು ನನಗೆ ಕೊಡ್ತಾಳೆ, ಅವರು ನನ್ನ ಉತ್ತರಾಧಿಕಾರಿಗಳಾಗಿ ಈ ರಾಜ್ಯವನ್ನು ಆಳ್ತಾರೆ, ಆ ರೀತಿ ಈ ರೀತಿ ಅಂತ ಏನೇನೋ ಅಪೇಕ್ಷೆಗಳನ್ನು ಇಟ್ಕೊಂಡಿರ್ತಾನೆ. ಗಾಂಧಾರಿ ಕೂಡ ಒಂದು ಅಪೇಕ್ಷೆ ಇರುತ್ತೆ ಅವಳಿಗೆ. ಏನು ಅಂತಂದರೆ ನನ್ನ ಗಂಡ ಹೀಗಿರ್ಬೇಕು ಹಾಗಿರಬೇಕು ಅಂತ ಅವಳು ಅಂದ್ಕೊಂಡಿರ್ತಾಳೆ. ಅಂದರೆ ಏನು, ನನ್ನನ್ನು ತುಂಬ ಪ್ರೀತಿಸಬೇಕು, ನನಗೆ ಮರ್ಯಾದೆ ಕೊಡಬೇಕು, ನನ್ನ ಒಂದು ಮನಸ್ಸು ಏನಿದೆಯೋ ಅದನ್ನು ಅರ್ಥ ಮಾಡ್ಕೋಬೇಕು, ಆಮೇಲೆ ಎಲ್ಲ ಡಿಸಿಷನ್ಗಳನ್ನು ನಾವಿಬ್ಬರೂ ಸೇರಿ ತಗೊಳ್ಬೇಕು, ಮಕ್ಕಳನ್ನು ಚೆನ್ನಾಗಿ ಸಾಕಬೇಕು, ಹೀಗೆ ಅವಳ ಒಂದು ಅಪೇಕ್ಷೆಗಳು ಇರುತ್ತೆ. ಈಗ ನೋಡಿ, ಇಬ್ಬರೂ ಸಂಬಂಧವನ್ನು ಮಾಡ್ತಾ ಇರೋದು ಅಪೇಕ್ಷೆಗಳ ಮೇಲೆ. ಇಲ್ಲಿ ಸಂಬಂಧವನ್ನು ಸಂಬಂಧದ ಹಾಗೆ ತಗೊಂಡಿಲ್ಲ, ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನನಗೆ ಗಂಡ ಈ ರೀತಿ ಪ್ರೀತಿಸ್ತಾನೆ, ಮತ್ತು ಇವನು ಯಾವ ರೀತಿ ಯೋಚನೆ ಮಾಡ್ತಾಳೆ, ನನ್ನ ಹೆಂಡತಿ ನನ್ನ ಕಣ್ಣಾಗಿದ್ದು ನನಗೆ ಸಹಾಯ ಮಾಡ್ತಾಳೆ ಅನ್ನೋ ರೀತಿ ಒಂದು ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡಿರ್ತಾನೆ. ಯಾವಾಗ ಈ ಎಕ್ಸ್ಪೆಕ್ಟೇಷನ್ ಪೂರ್ತಿ ಆಗೋದಿಲ್ವೋ ಆವಾಗ ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಅಂತ. ಈಗ ನಮ್ಮ ಜೀವನದಲ್ಲೂ ಈ ರೀತಿ ಇದ್ದೇ ಇರುತ್ತಲ್ವಾ. ನಾವು ಏನೋ ಮಕ್ಕಳು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ. ಆ ರೀತಿ ಸಂಬಂಧವನ್ನು ನೋಡ್ತೀವಿ. ನನ್ನ ಗಂಡ ಹೀಗಿರಬೇಕು, ನನ್ನ ಹೆಂಡತಿ ಹೀಗಿರಬೇಕು ಹಾಗಿರಬೇಕು ಅಂತ ಯೋಚನೆಗಳನ್ನು ಮಾಡ್ತೀವಲ್ವ. ಅದೆಲ್ಲ ಮಾಡಬಾರ್ದು. ಒಂದು ಸಂಬಂಧ ಅಂತಂದರೆ ಪ್ಯೂರಾಗಿ ಅದು ಸಂಬಂಧವಾಗಿರಬೇಕು, ಅಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ಗಳು ಇರಬಾರ್ದು ಅನ್ನೋದನ್ನ ಇಲ್ಲಿ ಹೇಳೋದು. ಇರಬಹುದು, ಇರೋದ್ರಿಂದ ಏನಾಗುತ್ತೆ, ದುಃಖ ಮತ್ತು ಅಶಾಂತಿ ಇರುತ್ತೆ. ಇಟ್ಕೊಳ್ದೇ ಇದ್ರೆ ಏನಾಗುತ್ತೆ, ಸುಖ ಮತ್ತು ಶಾಂತಿ ಯಾವ್ದು ಬೇಕೋ ನಾವು ಅದನ್ನು ಚೂಸ್ ಮಾಡ್ಕೊಳ್ಬಹುದು. ಹರೇ ಕೃಷ್ಣ.